ಹಂಪಿಯಲ್ಲಿ ನಿಮ್ಗೆ ಸಾಕಷ್ಟು ದೇವಾಲಯಗಳು ಸಿಗ್ತವೆ. ಅದೇ ರೀತಿ ಎರಡನೇ ಹಂಪಿ ಅಂತ ಕರ್ಸ್ಕೊಳ್ಳೋದು ನಮ್ಮ ಗಬ್ಬೂರು ಅಂತ ತುಂಬಾ ಜನ ಹೇಳ್ತಾರೆ. ಇವತ್ತು ನಾನು ಗಬ್ಬೂರಿನಲ್ಲಿ ನನಗೆ ತುಂಬಾ ಆತ್ಮೀಯರಾದಂತಹ ಒಬ್ಬರು ಬ್ರದರ್ ಇದ್ದಾರೆ, ಮತ್ತೆ ಜೊತೆಗೆ ಸ್ನೇಹಿತರು ಅಂತಾನು ಅನ್ಬಹುದು. ಅವ್ರ ಜೊತೆ ನಾನಿವತ್ತು ನಿಮಗೆ ಗಬ್ಬೂರಿನ ಒಂದು ದೇವಸ್ಥಾನದ ಬಗ್ಗೆ ಮತ್ತು ಗಬ್ಬೂರಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ. ಗಬ್ಬೂರಿನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ನಮಸ್ತೆ ದೇವಣ್ಣ. ನಮಸ್ಕಾರ ಮುರುಳಿ ಬಾಯಿ, ಹೆಂಗದ್ಯಪ್ಪ? ಆರಾಮಣ್ಣ, ಆರಾಮ್. ನೀವ್ ಹೆಂಗಿದ್ರಿ? ಸೂಪರ್, ನಾನು ಚಲೋ ಇದೀನಿ. ಓಕೆ, ಯಾರ್ಯಾರು ಇವ್ರನ್ನ ನೋಡಿದಾರ ಕಮೆಂಟ್ ಮಾಡಿ. ದೇವಣ್ಣ ಅಂತ ಹೇಳ್ಬಿಟ್ಟು ಹೇಳಿ. ಇವಾಗ ನಾವ್ ಎಲ್ಲಿ ನಿಂತಿದೀವಿ? ಇದು ನೋಡಪ್ಪ, ನಾವು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರು. ಈ ಗಬ್ಬೂರು ಅಂದ್ರೆ ದೊಡ್ಡ ಐತಿಹಾಸಿಕ ಪ್ರಸಿದ್ಧ ಊರು, ಎರಡನೇ ಹಂಪಿ ಅಂತ ಕರೀತಾರೆ. ಹಂಪಿಗೆ ಇಲ್ಲಿಗೆ ಒಂದು 2 ಗುಡಿಗಳು ಅಷ್ಟೇ ವ್ಯತ್ಯಾಸವಂತ, ಅಷ್ಟು ದೇವಸ್ಥಾನಗಳು ಈ ನಮ್ಮೂರಲ್ಲಿ ಅದಾವ. ಈ ಗಬ್ಬೂರು ಅಂತ ಕರೀತಾರೆ, ಗೋಪುರಪುರ ಅಂತ ಕರೀತಾರೆ. ಅಂದ್ರೆ ಸಾಕಷ್ಟು ದೇವಸ್ಥಾನ ಅದಾವ, ಗೋಪುರಗಳು ಅದಾವ ಅನ್ನುವಂಥ ಕಾರಣಕ್ಕೂ ಗೋಪುರಪುರ ಕರೀತಾರೆ. ಮಣಿಪುರ ಅಂತ ಕರೀತಾರೆ. ಆಮೇಲೆ ಬಬ್ಬರುವಾನ ಪಟ್ಟಣ, ಇಲ್ಲೇನಪ್ಪ ಅಂದ್ರೆ ಈ ಊರಲ್ಲಿ ಬಬ್ಬರುವಾನ ಆಳಿದ ಗುರುತುಗಳು ಅದಾವ. ಸೊ ಹಾಗಾಗಿ ಇದನ್ನು ಬಬ್ಬರುವಾನ ಪಟ್ಟಣ ಅಂತ ಕರೀತದ. ಸಾಕಷ್ಟು ವಿಚಾರಗಳು, ಸಾಕಷ್ಟು ಐತಿಹಾಸಿಕ ಒಂದು ದೇವಾಲಯಗಳು ಈ ಊರಲ್ಲಿ ಅದಾವ ನನ್ನೂರು ಅನ್ನೋದ ನನಗೆ ಹೆಮ್ಮೆ ಅಂತ ಅನಿಸ್ತದೆ ನನಗೆ. ಈಗ ನಾವು ಯಾವ ದೇವಸ್ಥಾನದ ಮುಂದೆ ಅದೀವಪ್ಪ ಅಂದ್ರೆ ಮೇಲು ಶಂಕರ ದೇವಸ್ಥಾನದ ಮುಂದೆ ಅದೀವಿ. ಈ ದೇವಸ್ಥಾನಪ್ಪ ಅಂದ್ರೆ ಊರ ಮಧ್ಯದಲ್ಲಿ ಐತಿ. ಈ ದೇವಸ್ಥಾನ ಮುಂದೆ ಒಂದು ದೊಡ್ಡ ಪುಷ್ಕರಣಿ ಐತಿ. ಈ ಪುಷ್ಕರಣಿಗೂ ಸಹ ಒಂದು ದೊಡ್ಡ ಇತಿಹಾಸ ಐತಿ. ಈಗೇನಪ್ಪ ಅಂದರೆ ಸರಿ ಮೇಂಟೈನ್ ಮಾಡೋಕ್ಕಾಗ್ಲಾರ್ದ ಸ್ವಲ್ಪ ಕೆಟ್ಟೋಗ್ಬಿಟ್ಟದ. ಆದಷ್ಟು ಬೇಗ ಜೀರ್ಣೋದ್ಧಾರ ಮಾಡೋಕ್ಕಿಂತ ಊರಿನ ಗ್ರಾಮಸ್ಥರು ರೆಡಿಯಾಗಿ ನಿಂತಾರೆ. ನೋಡ್ಬೋದು ಮೇಲುಶಂಕರ ದೇವಸ್ಥಾನ. ಇಲ್ಲೇನಪ್ಪ ಅಂದರೆ ಒಂದು ಹಳೆಯ ಶಾಸನ ಐತಿ. ಈ ಶಾಸನದಾಗ ಏನೈತಿ ಏನಿಲ್ಲ ಎಂಬುದು ಮುಂದೆ ಹೇಳೋಣ ಅಂತ. ಈ ಮೇಲುಶಂಕರ ದೇವಸ್ಥಾನ ಅನ್ನೋದು ಹೆಸರು ಈಗ ಐತಿ, ಇದಕ್ಕಿಂತ ಹಿಂದೆ ಏನಿತ್ತು ಇದಕ್ಕೆ? ಅಣ್ಣ, ದೇವಸ್ಥಾನದ ವಿಶೇಷತೆ ಏನಾದ್ರು ಇದೆಯಾ? ದೇವಸ್ಥಾನದ ವಿಶೇಷ ಮುರುಳಿ ಏನಪ್ಪ ಅಂದರೆ, ಈ ದೇವಸ್ಥಾನ ಹೆಸರು ಮೇಳುಶಂಕರ. ಮೊದಲಿರೋದು ಮೇಳುಶಂಕರ. ಈ ಮೇಳುಶಂಕರ ಯಾಕೆ ಬಂತಪ್ಪ ಅಂದರೆ, ಮೇಳ ಸಾಸಿರು ಅಂತೇಳಿ ಈ ರೈತರು ಅಂತ ಕರಿತಾರೆ. ಆ ರೈತರು ಕಟ್ಟಿಸಿದ ದೇವಸ್ಥಾನ. ರೈತರು ಹೆಂಗೆ ಕಟ್ಟಿಸಿದಪ್ಪ ಅಂದ್ರೆ, ಈ ಜೋಳ ಗಿಳ ನೋಡಿರ್ಬೋದು ನೀವು, ಈ ತೆನೆಗಳು ಬರ್ತಾವೆ. ಆ ತೆನೆಗಳು ಮುಖಾಂತರ ಮಾರಿ ಒಂದು ಏನಪ್ಪ ದಾನ ಕೊಟ್ಟು ಅದರಿಂದ ಬಂತಕ್ಕಂಥ ಹಣದಿಂದ ಈ ದೇವಸ್ಥಾನ ಕಟ್ಟಿಸಿದ್ರಂತ. ಯಾವುದೇ ರಾಜರಾಗಿರ್ಬೋದು, ಸೊ ಇನ್ನು ಜನಪ್ರತಿನಿಧಿ ಆಗಿರ್ಬೋದು, ದೊಡ್ಡ ದೊಡ್ಡ ಸಾಹುಕಾರ ಗೌಡ್ರವ್ರು ಯಾರು ಕಟ್ಟಿಲ್ಲ. ಮೇಳೆ ಸಾಸಿರೋರು ಅಂತಕ್ಕಂಥ ರೈತರೇ ಮುಂದಾಗಿ ನಿಂತು ಕಟ್ಟಿಸಿರುವಂಥ ದೇವಸ್ಥಾನ. ಯಾಕಪ್ಪ ಅಂದ್ರೆ ಹಿಂದಕ್ಕೆಲ್ಲ ನೋಡಿರ್ಬೋದು, ಈಗ ಜ್ವಾಳಗಳೆಲ್ಲ ನಮ್ಮ ಕಡೆ ಜಾಸ್ತಿ ಬೆಳಿತಾರೆ. ಈಗೆಲ್ಲ ಕಡಿಮೆ ಆಗ್ಬಿಟ್ಟದ. ಈಗೆಲ್ಲ ಮೆಣಸಿನಕಾಯಿ, ಹತ್ತಿ ಜಾಸ್ತಿ ಆಗ್ಬಿಟ್ಟದ. ಯಾಕಂದ್ರೆ ರೊಕ್ಕ ನೋಡಕತ್ತಾರ. ಅವಾಗೆಲ್ಲ ಏನಪ್ಪ ಅಂದ್ರೆ ಈ ಜೋಳ ಬೆಳಿತಿದ್ರು. ಈ ಜೋಳ ತೆನೆಗಳನ್ನು ಮುರಿದು ದಾನ ಮಾಡಿ, ಅಂದ್ರೆ ಬೇರೆಯವ್ರಿಗೆ ಮಾರಿ ಅದರಿಂದ ಬಂದಿರತಕ್ಕಂಥ ರೊಕ್ಕದಿಂದ, ಹಣದಿಂದ ಈ ಒಂದು ದೇವಸ್ಥಾನ ಕಟ್ಟಿಸ್ಯಾರ. ಈ ದೇವಸ್ಥಾನದ ಇದ ಒಂದು ದೊಡ್ಡ ವಿಶೇಷ. ರೈತರ ಕಟ್ಟಿಸಿದಂಥ ದೇವಸ್ಥಾನ ಇದಪ್ಪ ಅಂದ್ರೆ ಮೇಳಶಂಕರ ದೇವಸ್ಥಾನ. ಆ ಮೇಳಶಂಕರ ದೇವಸ್ಥಾನವೇ ಈಗ ಮೇಲುಶಂಕರ ದೇವಸ್ಥಾನ ಆಗಿ ಜನರ ಬಾಯಿಂದ ಜನರಿಗೆ ಹೊಂಟದ. ಅಣ್ಣ, ದೇವಸ್ಥಾನದ ಕಾಲಘಟ್ಟ ಯಾವಾಗ ಕಟ್ಟಿಸಿದ್ರು ಮತ್ತೆ ಯಾರು ಕಟ್ಟಿಸಿದ್ರು ಏನಂತ ಐಡಿಯಾ ಇದೆಯಾ? ಇದು 1084ರಲ್ಲಿ ಅಂದ್ರೆ ಕಲ್ಯಾಣ ಚಾಲುಕ್ಯರ ಅರಸನಾದ 6ನೇ ವಿಕ್ರಮಾದಿತ್ಯ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಅದ್ಭುತವಾಗಿ, ಭಾಳ ವಿಶಾಲವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಯಾರ. ಇದನ್ನ ನೋಡ್ಬೇಕಂದ್ರೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಎತ್ತರದಾಗಿ ಈ ದೇವಸ್ಥಾನ ಐತಿ. ಸೊ ಒಳಗೆ ಬಾ, ಏನೇನೈತಿ ಏನೇನಿಲ್ಲ. ಇದರಲ್ಲಿ ಶಾಸನದಲ್ಲಿ ಏನು ಹೇಳಿ ನೀವು, ಏನಿದೆ? ಸೊ ಶಾಸನದಲ್ಲಿ ಹೇಳ್ಬೇಕಂದ್ರೆ ಓಂ ನಮಃ ಶಿವಾಯ ಇದೊಂದೇ ಕಾಣುತ್ತೆ ನನಗೆ. ಈ ಮುಂದಿನ ನೋಡ್ಬೇಕಂದ್ರೆ ಸೊ ನಾನು ಅಷ್ಟು ಇಲ್ಲ, ಮತ್ತೆ ಗದ್ಲಾಗಬಾರ್ದು. ನೋಡೋ ವೀಕ್ಷಕರಿಗೆ ಮತ್ತೇನಪ್ಪ ತಪ್ಪು ಹೇಳ್ಬಾರ್ದು. ಸೊ ಇದೇನೇನ ಈ ಶಾಸನದಾಗ ಏನೈತಿ ಅನ್ನೋದು ಅಲ್ಲಿ ಕನ್ನಡದಾಗ ಸೊ ಬರೆದು ಪ್ರಿಂಟ್ ಮಾಡಿ ಹಾಕಿದಾರ. ಇನ್ನೊಂದು ಏನಪ್ಪಾ ಅಂದ್ರೆ, ಇವತ್ತು ಬೆಳಿಗ್ಗೆನೆ ಸುಮಾರು ಒಂದು 8-8ವರೆಗೆ ಸೊ ಪುರಾತತ್ವ ಇಲಾಖೆಯವರು ಅವ್ರ ಮಕ್ಕಳನ್ನ ಕರ್ಕೊಂಬಂದು ಸೊ ಇದರದೊಂದು ಅಚ್ಚು ತೆಗ್ದಾರ. ಇದರಲ್ಲಿ ಏನೈತಿ ಅನ್ನೋದು ಸೊ ನೋಡ್ಬೋದು ನೀವು. ಸೊ ಬೆಳಗ್ಗೆ ಅಚ್ಚು ತೆಗೆದ ಕಾರಣಕ್ಕೆ ನಮ್ಗೆ ಕಾಣಿಸಕತ್ತದೆ, ಇಲ್ಲಾಂದ್ರೆ ನಮ್ಗೆ ಏನು ಕಾಣಿಸ್ತದಿಲ್ಲ. ನಾವು ಅಚ್ಚು ತೆಗೆ ಮಂದಿ ಅಲ್ಲ, ಇಲ್ಲಿ ಅಚ್ಚು ತೆಗೆದು ನೋಡಂತ ಪೇಷನ್ಸ್ ಯಾರಿಗಿಲ್ಲ ಇಲ್ಲಿ. ಸೊ ಹಾಗಾಗಿ ನೋಡ್ಬೋದು, ಇಲ್ಲಿ ನಂದಿ ಅದ, ಆ ಕಡೆ ನಂದಿ, ಸೂರ್ಯ ಚಂದ್ರ ಮತ್ತೆ ಈಶ್ವರ. ಸೊ ಓಂ ನಮಃ ಶಿವಾಯ ಅಂತಿದೆ. ಸೊ ಕೆಳಗಡೆ ಈ ದೇವಸ್ಥಾನದ ಇತಿಹಾಸ ಆಗಿರ್ಬೋದು, ಯಾವಾಗ ಕಟ್ಟಿಸಿದ್ರು, ಯಾರು ಕಟ್ಟಿಸಿದ್ರು, ಯಾಕೆ ಕಟ್ಟಿಸಿದ್ರು ಅನ್ನೋದ್ರ ಬಗ್ಗೆ ಭಾಳ ಅದ್ಭುತವಾಗಿ ಉಲ್ಲೇಖ ಐತಿ. ಆದ್ರೆ ಇದು ನಮ್ಗೆ ಓದಕ್ಕೆ ಕಷ್ಟ ಐತಿ. ಯಾಕಂದ್ರೆ ಇದು ಹಳೆಗನ್ನಡ ಸಂಸ್ಕೃತ ಆಗಿರೋದ್ರಿಂದ ಓದಕ್ಕೆ ಸ್ವಲ್ಪ ಬಹಳ ಕಷ್ಟ ಆಗುತ್ತೆ. ಆದ್ರೆ ಒಳಗಡೆ ಇದ್ರದ್ದು ಅಂದ್ರೆ ಕನ್ನಡದಾಗ ಏನೇನೈತಿ ಅನ್ನೋದು ಸೊ ಪ್ರಿಂಟ್ ಮಾಡಿ ಒಂದು ಬ್ಯಾನರ್ ಮುಖಾಂತರ ಹಾಕಿದಾರೆ, ಪ್ರತಿಯೊಬ್ಬರಿಗೆ ತಿಳ್ಕೊಬೇಕಂತೇಳಿ. ಸೊ ಬೇಕಿದ್ರೆ ಒಳಗಡೆ ಹೋಗಿ ನೋಡೋಣ ಬರ್ರಿ. ಭಾಳ ಅಂದ್ರೆ ಭಾಳ ಎತ್ತರವಾಗಿ ಅದ. ಸಾಮಾನ್ಯ ನನ್ನ ಪ್ರಕಾರ ನಮ್ಮೂರಲ್ಲಿ ಇರುವ ದೇವಸ್ಥಾನಗಳಲ್ಲಿ ಅತಿ ಎತ್ತರವಾದ ದೇವಸ್ಥಾನ ಅದಪ್ಪ ಅಂದ್ರೆ ಮೇಲುಶಂಕರ ದೇವಸ್ಥಾನ. ನೋಡ್ತಾ ಇರ್ಬೋದು, 2 ದ್ವಾರಪಾಲಕರದಾರ. ಈಗೆಲ್ಲ ನಮ್ಮ ಕಡೆ ಎಲ್ಲಪ್ಪ ಅಂದ್ರೆ ಈಗೆಲ್ಲ ದೊಡ್ಡ ದೊಡ್ಡ ಮನೆಗಳಿಗೆ ವಾಚ್ಮನ್ ಅಂತ ಇರ್ತಾರೆ. ಅದ್ರ ದೇವರಿಗೂ ದ್ವಾರಪಾಲಕರು ಇರ್ತಾರೆ. ಅವಾಗೆಲ್ಲ ಪ್ರತಿಯೊಂದು ನೀನು ಇತಿಹಾಸದಲ್ಲಿ ಪುರಾಣದಲ್ಲಿ ಕೇಳ್ಬೋದು, ದೇವರಿಗೂ ದ್ವಾರಪಾಲಕರು ಇರ್ತಾರ.
ಸೊ ನೋಡ್ತಿರ್ಬೋದು ಇಬ್ರು ದ್ವಾರಪಾಲಕರ ಆ ಕಡೆ ಗದಿ ಹಿಡ್ಕೊಂಡಾರ, ಮತ್ತೇನಪ್ಪ ಅಂದ್ರೆ ಈ ಡಮರು ಹಿಡ್ಕೊಂಡ್ರ, ಆ ಕಡೆ ಮತ್ತೆ ಹಾವು ಐತಿ. ಸೊ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಅಂತ ಹೇಳ್ಬೋದು ಗಬ್ಬೂರು. ಮೇಲುಶಂಕರ ದೇವಸ್ಥಾನ ಇವ್ ನೋಡ್ತಾ ಇರ್ಬೋದು. ಈ ಸ್ಟೆಪ್ಸ್ ಇದೇನಪ್ಪ ಅಂದ್ರೆ ಇದು ವಸ್ತುಲೇ ಸಣ್ಣ ಹುಡುಗ ದಾಟಕ್ ಆಗೋದಿಲ್ಲ, ಇದು ಹೌದೌದು, ದೊಡ್ಡವರಿಗೆ ದಾಟಕ್ ಆಗೋದಿಲ್ಲ, ಅಷ್ಟು ದೊಡ್ಡದೈತಿ. ಕೆಲವೊಬ್ರಂತೂ ಇಲ್ಲಿ ಪಾದ ಇಟ್ಟೆ ಇದ್ರ ಮೇಲೆ ಪಾದ ಇಟ್ಟು ಹೋಗ್ಬೇಕು, ಒಂದು ಸ್ಟೆಪ್ಸ್ ಆಗೋದಿಲ್ಲ. ನಾನಿನ್ನ ಸಣ್ಣ ಹುಡುಗ ಅಂತೇಳಿ ದಾಟಕೈತೀನಿ ಅಷ್ಟೇ. ಓಕೆ ಬನ್ನಿ. ಆಮೇಲೆ ಇದೆಲ್ಲ ಹಳೆ ದೇವಸ್ಥಾನನೇ, ಇದೆಲ್ಲ ಹಳೇದೆ. ಮೊನ್ನೆ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ಇದಕ್ಕೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಸೊ ಅಲ್ಲೆಲ್ಲೆಲ್ಲ ಸ್ವಲ್ಪ ಸಣ್ಣ ಕ್ರ್ಯಾಕ್ಸ್ ಇದ್ವು, ಬಿರುಕುಗಳಿದ್ವು, ಅಲ್ಲೆಲ್ಲ ಸಿಮೆಂಟ್ ಹಾಕಿದಾರ. ಸೊ ಎಲ್ಲ ಪಾಲಿಶ್ ಮಾಡಿದ್ದಾರೆ ದೇವಸ್ಥಾನಕ್ಕೆ. ಪಾಲಿಶ್ ಮಾಡಿ ಜೀರ್ಣೋದ್ಧಾರ ಮಾಡ್ಯಾರ. ಇಲ್ಲಿ ನೋಡಿರ್ಬೋದು ಬೃಹದಾಕಾರವಾದ ದೊಡ್ಡ ನಂದಿ ಐತಿ. ಸೊ ಈ ನಂದಿ ರೀಸೆಂಟ್ ಆಗಿ 1 ವರ್ಷದಿಂದ ಸೊ ಸ್ಥಾಪನೆ ಮಾಡಿದ್ದು. ಮೊದಲಿದ್ದ ನಂದಿ ಬಹಳ ಸಣ್ಣದಿತ್ತು. ಮೊದಲು ಇಲ್ಲಿ ನಂದಿ ಇದ್ದಿದ್ದಿಲ್ಲ, ಗೊತ್ತಿದ್ದಿಲ್ಲ. ಅವಾಗ ಏನ್ ಗೊತ್ತಲ್ಲ, ಈ ಬಂಗಾರ ಸಿಗುತ್ತಾ, ನಿಧಿ ಸಿಗುತ್ತಾ, ಅದು ಸಿಗುತ್ತ ಅಂತೇಳಿ ಆ ನಂದಿನೇ ಧ್ವಂಸ ಮಾಡಿದ್ರು. ಮತ್ತೆ ಎಲ್ಲ ಊರಿನ ಗ್ರಾಮಸ್ಥರು ಸೇರ್ಕೊಂಡು ಜೀರ್ಣೋದ್ಧಾರ ಮಾಡಿ ಈ ದೊಡ್ಡ ಬೃಹದಾಕಾರವಾದ ನಂದಿ ತಂದಾರ. ಇಷ್ಟು ದೊಡ್ಡ ನಂದಿ ಇಲ್ಲಿ ಬಿಟ್ರೆ ಮತ್ತೆ 7 ಬಸವೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಇರೋದು. ಸೊ ಅದು ಖುಷಿ ಆಗುತ್ತಾ ನೋಡಿ. ಇದು ಶಿವನಿಗೆ ಅರ್ಪಣೆ ಆದಂತ ದೇವಾಲಯ. ಎಸ್, ಇದು ಶಿವನಿಗೆ ಅರ್ಪಣವಾದಂತ ದೇವಸ್ಥಾನ. ಇದು ಇಷ್ಟು ದೊಡ್ಡ ದೇವಸ್ಥಾನ ಅಂದ್ರೆ ಶಿವನ ದೇವಸ್ಥಾನ ನಮ್ಮೂರಲ್ಲಿ ಇದೊಂದೇ ದೊಡ್ಡದು. ಸಾಕಷ್ಟು ದೇವಸ್ಥಾನಗಳು ಇದ್ರು ಅತಿ ದೊಡ್ಡ ದೇವಸ್ಥಾನ ಅಂತ ಹೇಳ್ಬೋದು. ಬಹಳ ಜನ ಭಕ್ತಾದಿಗಳು ಇಲ್ಲಿ ಏನಪ್ಪ ಅಂದ್ರೆ ಈ ಶಿವರಾತ್ರಿ ಟೈಮಲ್ಲಿ ಸೊ 1 ಸೆಕೆಂಡ್ ಇಂದ್ರಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಅಷ್ಟು ಶಿವನ ಭಕ್ತರು, ಪ್ರತಿಯೊಬ್ಬ ಶಿವನ ಭಕ್ತರು ಈ ಒಂದು ಮೇಲುಶಂಕರ ದೇವಸ್ಥಾನಕ್ಕೆ ಬರ್ತಾರೆ. ತುಂಬಾ ಭವ್ಯವಾಗಿದೆ ಅಲ್ಲ ಕಟ್ಟಡ. ನಾವು ಅನ್ಕೊಂಡದಕ್ಕಿಂತ ಬಹಳ ದೊಡ್ಡದು. ನಮ್ಮ ಪ್ರಕಾರ ಈ ನಮ್ಮ ಭಾಗದಲ್ಲಿ ಇಂಥ ದೇವಸ್ಥಾನ ನೋಡಿಲ್ಲ ನೀವು. ಹೌದೌದು, ಇಲ್ಲ ನಮ್ಮ ಭಾಗ ಈ ಕಡೆ ರಾಯಚೂರು ಆಗಿರ್ಬೋದು, ದೇವಸ್ಥಾನ ನೋಡಿರ್ಬೋದು. ಇಷ್ಟು ಎತ್ತರವಾದ ದೇವಸ್ಥಾನ, ನಂದಿ ಆಗಿರ್ಬೋದು, ಅದ್ಭುತ. ಕಂಬ ಒಬ್ಬೊಬ್ರು ಹಿಡ್ಕಕ್ ಆಗಲ್ಲ ಇವ್ರಿಗೆ, ಸೊ ಅಷ್ಟು ದೊಡ್ಡ ಕಂಬ ಅದ. ಇವೆಲ್ಲ ಹಳೇವೆ, ಎಲ್ಲ ಹಳೇದೆ, ಯಾವುದು ಏನು ಹೊಸದಲ್ಲ. ಇಲ್ಲಿ ಹೊಸದೇನಪ್ಪ ಅಂದ್ರೆ ಸೊ ಕೆಳಗೆ ಹಾಕ್ಸಿದ್ ಮಾರ್ಬಲ್ಸ್ ಆಗಿರ್ಬೋದು. ಸೊ ಅದಷ್ಟು ಪಾಲಿಶ್ ಆಗಿದೆ ಅಷ್ಟೇ. ಪಾಲಿಶ್ ಆಗಿದೆ. ಮೊದಲೆಲ್ಲ ಅಲ್ಲೆಲ್ಲ ಕ್ರ್ಯಾಕ್ಸ್ ಇದ್ವು, ಅವೆಲ್ಲ ಮಾಡಿದ್ರು. ಮತ್ತೆ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ರೀಸೆಂಟ್ ಆಗಿ. ಸೊ ಎಲ್ಲ ದಿನನಿತ್ಯ ಪೂಜೆ ಪುನಸ್ಕಾರಗಳು ನಡೀತಾವ. ಮುಳ್ಳಿ ಆವಾಗಲೇ ನೀವು ಶಿಲಾಶಾಸನ ತೋರಿಸಿದ್ರು, ಅದು ಏನು ಓದ್ರಿ ಅಂತ. ಅದ ಓಂ ನಮಃ ಶಿವ ಅಷ್ಟೇ ಓದಿದೆ. ಸೊ ಅದ್ರಲ್ಲಿ ಏನೇನೈತಿ ಇಲ್ಲಿ ಬರ್ದಾಕ ನೋಡಿ. ಅದ್ರೆಲ್ಲ ಹಿಸ್ಟ್ರಿ. ಮೇಲುಶಂಕರ ದೇವಸ್ಥಾನ ಗಬ್ಬೂರು, ತಾಲೂಕು ದೇವದುರ್ಗ ಜಿಲ್ಲೆ, ರಾಯಚೂರು, ಕರ್ನಾಟಕದಲ್ಲಿ ಹಂಪಿಯ ನಂತರ ಅತಿ ಹೆಚ್ಚು ದೇವಾಲಯಗಳನ್ನು ಹೊಂದಿರುವ ಗಬ್ಬೂರು ಗ್ರಾಮವು 2ನೇ ಹಂಪಿ ಎಂದು ಪ್ರಸಿದ್ಧವಾಗಿದೆ. ಈ ಗ್ರಾಮವು ಅಪೂರ್ವ ಶಿಲ್ಪಕಲಾ ಸೌಂದರ್ಯದ ಇತಿಹಾಸ ಮತ್ತು ಪುರಾಣ ಪ್ರಸಿದ್ಧವಾಗಿದೆ. ಈ ಊರಿನ ಪ್ರಿಯ ಗಬ್ಬೂರು, ಗೋಪುರಪುರ, ಬಬ್ರುವಾನ ಆಳಿದ ಮಣಿಪುರ, ಅಗ್ರಹಾರ, ಬ್ರಹ್ಮಪುರಿ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಕಲೆ, ಸಾಹಿತ್ಯ, ಧರ್ಮ ಮುಂತಾದ ರಂಗದಲ್ಲಿ ತನ್ನದೇ ಆದ ಕೊಡುಗೆ ನೀಡಿದ ಗ್ರಾಮ ಗಬ್ಬೂರು ಅಂತ ಇದೆ. ಈ ನೋಡಿದ್ರ ಬಗ್ಗೆ 1084ರಲ್ಲಿ ಮೇಳ ಸಾಸಿರವರು ಎಂಬ ಒಕ್ಕಲಿಗರು ಕಟ್ಟಿಸರ ಈ ದೇವಸ್ಥಾನ. ಇವರನ್ನು ಅನೇಕ ಬಿರುದುಗಳಿಂದ ಹೊಗಳಲಾಗಿದೆ. ಅಲ್ಲದೆ ಕ್ರಿಸ್ತಶಕ 1088ರ ಶಾಸನವು ಗಬ್ಬೂರು, ಮಮ್ಮರಿದಂಡ ಸಾಸಿರುವರು, ಅಯ್ಯೋಳೆ, ಅಯ್ಯನವರು ಮುಂತಾದ ವ್ಯಾಪಾರಿಗಳು ಮೇಳೇಶ್ವರ ದೇವರಿಗೆ ಭತ್ತವನ್ನು ದಾನ ಮಾಡಿದ ವರ್ಣದೈತಿ. ಹೇಳಿದ್ನಲ್ಲ ಅವಾಗೆ, ಭತ್ತವನ್ನು ದಾನ ಮಾಡಿ ಸೊ ಭತ್ತವನ್ನು ಮಾರಿ ಈ ದೇವಸ್ಥಾನ ಕಟ್ಟಿಸ್ಯಾರ. ಬರೀ ಒಕ್ಕಲಿಗರು, ರೈತರೇ ಕಟ್ಟಿಸಿರುವಂತ ಅದ್ಭುತವಾದ ದೇವಸ್ಥಾನ, ಶಿವನ ದೇವಸ್ಥಾನ ಅಂತ ಹೇಳ್ಬೋದು. ಇದು ಬಹಳ ಅಂದ್ರೆ ಬಹಳ ಇತಿಹಾಸ ಪ್ರಸಿದ್ಧ ಐತಿ ಈ ದೇವಸ್ಥಾನಕ್ಕೆ. ಸೊ ರೀಸೆಂಟ್ ಆಗಿ ಮತ್ತೇನಪ್ಪ ಅಂದ್ರೆ ಪುನರ್ ಪ್ರತಿಷ್ಠಾಪನೆ 11/11/2024 ಸೋಮವಾರದಂದು ಕಾಶಿ ಜಗದ್ಗುರುಗಳ ಒಂದು ಸನ್ನಿಧಾನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಆಯಿತು, ಒಂದು 5 ದಿನಗಳ. ಸೊ ಅವಾಗ ಈ ಒಂದು ನಂದಿ, ಈಶ್ವರ ಮತ್ತೆ ಜೀರ್ಣೋದ್ಧಾರ ಆಯಿತು. ಈ ಕಡೆ ಸೊ ಪಾರ್ವತಿ ತಾಯಿ, ಆಮೇಲೆ ಆ ಕಡೆ ಗಣೇಶ, ಸೊ ಇಬ್ಬರು ಇದ್ದಾರೆ ಆ ಕಡೆ ಈ ಕಡೆ. ಮುರುಳಿ 11, 12ನೇ ಶತಮಾನ ದೇವಸ್ಥಾನ ನೋಡಬಹುದು. ಆ ದೇವಸ್ಥಾನಕ್ಕೂ ಈಗ ದೇವಸ್ಥಾನಕ್ಕೂ ಬಹಳ ಅಂದ್ರೆ ಬಹಳ ವ್ಯತ್ಯಾಸ ಅದ. ಯಾಕಪ್ಪ ಅಂದ್ರೆ ಈ ದೇವಸ್ಥಾನ ಬಹಳ ದೊಡ್ಡದೈತಿ, ಬಹಳ ಅಂದ್ರೆ ಬಹಳ ದೊಡ್ಡದೈತಿ. ಈ ದೇವಸ್ಥಾನಕ್ಕೆ 3 ಮುಖ್ಯ ದ್ವಾರಗಳು ಅದಾವ. ಈ ಕಡೆ ಎಡಕ್ಕೊಂದು, ಬಲಕ್ಕೊಂದು, ಮತ್ತೆ ಮುಂದೆ ನೇರವಾಗಿ ಶಿವನ ವಿಗ್ರಹಕ್ಕ ಮುಖ್ಯವಾಗಿ ಒಂದು ಬಾಗಿಲೆ ಅದ. ಸೊ ಒಳಗೆ ಬರಬಹುದು ನೀನು. ಆಮೇಲೆ ಇಲ್ಲಿ ನೋಡ್ಬೋದು ನೀನು. ಸೊ ನವರಂಗ ಇದು. ಸೊ ಇನ್ನು ನವರಂಗ ಇದು ಸಭಾ ಮಂಟಪ ಸುತ್ತಗಡೆ 4 ಕಂಬಗಳು, ಅದ್ಭುತವಾಗಿ ಬಹಳ ದೊಡ್ಡ ದೊಡ್ಡ ಕಂಬಗಳು ಅದಾವ ಇಲ್ಲಿ. ಸಾಮಾನ್ಯ ಕಂಬಗಳಲ್ಲಿ ನೋಡಿದ್ರೆ ಮತ್ತೆ ಸೊ ಏನಪ್ಪ ಇದು ಗಬ್ಬೂರಲ್ಲಿ ಐತೆ ಅಂತ ಕೆಲವು ಜನಕ್ಕೆ ಗೊತ್ತೇ ಇಲ್ಲ. ಇದು ಇಷ್ಟು ದೊಡ್ಡ ದೇವಸ್ಥಾನ. ನಿಜವಾಗ್ಲೂ ನಾನು ಇದುವರೆಗೂ ಗಬ್ಬೂರಲ್ಲಿ ಅಥವಾ ಮತ್ತೆ ಸುತ್ತಮುತ್ತ ತುಂಬಾ ದೇವಾಲಯ ನೋಡಿದ್ದೀನಿ, ಆದ್ರೆ ಇಷ್ಟು ವಿಶಾಲವಾದದ್ದನ್ನ ನೋಡಿರ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ. ಸ್ನೇಹಿತರೆ, ಅವ್ರು ಹೇಳಿದಾಗೆ ರೈತರೇ ಎಲ್ಲರೂ ಮುಂದೆ ನಿಂತು ಕಟ್ಸಿರುವಂತಹ ದೇವಾಲಯ, ಅದರಲ್ಲೂ ಕೂಡ ಇದು ಶಿವನಿಗೆ ಅರ್ಪಣೆ ಆಗಿರುವಂತಹ ದೇವಾಲಯ.
ಅದರಲ್ಲೂ ಇಷ್ಟು ದೊಡ್ಡ ದೇವಾಲಯವನ್ನ ರೈತರು ಕಟ್ಸಿರೋದು ತುಂಬಾ ಖುಷಿಯ ವಿಚಾರ. ನೋಡಿ ನೀವು ಎಷ್ಟು ದೊಡ್ಡ ದೊಡ್ಡ ಕಂಬಗಳು ನೋಡ್ಬೋದು. ಅಲ್ಲಿ ನೋಡ್ಬೋದು ನೀವು ಆ ಕಡೆ ಪೂರ್ತಿ ಎಷ್ಟು ವಿಶಾಲವಾಗಿದೆ ಅಂತ ಹೇಳಿ. ಈ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿದೆ ನೋಡಿ. ಭಾಳ ಅಂದ್ರೆ ಭಾಳ ಯೂನಿಕ್ ಆಗಿದೆ. ಸೊ ವಜ್ರಾಕೃತಿ ಮತ್ತು ಚೌಕಾಕೃತಿ ಎರಡೂ ಒಂದೇ ಇದ್ರಾಗ. ಅಲ್ಲಿ ಯಾವುದೋ ಲಾಂಛನ ಇದೆ ನೋಡಿ ಅಣ್ಣ. ನಾಲ್ಕು ಸಿಂಹಗಳದವ. ಓಕೆ, ಇದು ನೋಡಿ ದೇವಸ್ಥಾನದ ಗರ್ಭಗುಡಿ ಮೂಲ ದೇವಸ್ಥಾನ ಮೇಳಶಂಕರ ದೇವಸ್ಥಾನ. ಮೇಳಶಂಕರನಾಥ, ಮೇಲು ಶಂಕರ. ಇದು ಮೊದಲಿದ್ದ ಮೂರ್ತಿ ಏನಪ್ಪ ಅಂದ್ರೆ ಭಿನ್ನ ಆಗಿತ್ತು. ಅಂದ್ರೆ ಮೂರ್ತಿಯಲ್ಲಿ 2 ಭಾಗ ಆಗಿತ್ತು ಅಂತೇಳಿ, ಹಾಗಾಗಿ ಆ ಮೂರ್ತಿನ ಬದಲು ಮಾಡಿದ್ರು. ಮೊದಲಿದ್ದ ಮೂರ್ತಿಯಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಸೈಡ್ ಇದೆ. ಸೊ ಅದು ಮೊದಲಿದ್ದ ಮೂರ್ತಿ. ಮೊದಲಿದ್ದು ಮೇಳಶಂಕರ ಶಿವನ ಮೂರ್ತಿ ಲಿಂಗ. ಸೊ ಅದಾದ್ಮೇಲೆ ಊರಿನ ಜನ ನಿರ್ಧಾರ ಮಾಡಿ ಹಿಂಗ ಲಿಂಗವಾದ ಭಿನ್ನವಾದ ಮೂರ್ತಿಗೆ ಪೂಜೆ ಮಾಡಬಾರ್ದು ಅಂತೇಳಿ ಎಲ್ಲರೂ ಪಟ್ಟಿ ಮಾಡಿಕೊಂಡು ಎಲ್ಲ ಗಬ್ಬೂರಿನ ಬಸವೇಶ್ವರ ಮಹಾಸ್ವಾಮಿಗಳು ಮತ್ತು ಸುಲ್ತಾನ್ಪುರ ಶ್ರೀಗಳು ಕೂಡ್ಕೊಂಡು ಈ ಒಂದು ಅದ್ಭುತವಾದ ಕಾರ್ಯ ಮಾಡಿದ್ದಾರೆ. ಇದು ಮೇಲುಶಂಕರ ದೇವಸ್ಥಾನ. ಮತ್ತೆ ಆ ಕಡೆ ನೋಡ್ರಿ ನೀವು. ಸೊ ಮುರುಳಿ ಕಾಣುತ್ತಾ? ಇಲ್ಲೆಲ್ಲ ಪೇಂಟ್ ಕಾಣುತ್ತೆ, ವೈಟ್ ಪೇಂಟ್ ನಿನಗೆ. ಹೌದು. ಸೊ ಮೊದಲೆಲ್ಲ ಏನಪ್ಪಾ ಅಂದ್ರೆ ಹಳೆ ಮಂದಿ ಇದಕ್ಕೆಲ್ಲ ಕಲರ್ ಪೇಂಟ್ ಹಚ್ಚಿಬಿಟ್ಟಿದ್ರು. ಬಾಗ್ಲ ಅಂದ ತಕ್ಷಣ ಕೆಂಪು, ಹಸಿರು, ನೀಲಿ ಎಲ್ಲ ಫುಲ್ ಕಲರ್ ಮಾಡಿದ್ರು. ಆದ್ರೆ ಏನಪ್ಪಾ ಅಂದ್ರೆ ಹಳೇದು ಬೇಡ, ಹಳೆ ನಮ್ಮ ತಾನೇ ಇರ್ಲಿ, ನಮ್ಮ ಹಳೆ ವೈಭವ ಬರ್ಲಿ ಅಂತೇಳಿ ರೀಸೆಂಟ್ ಆಗಿ ಎಲ್ಲ ಗುಡಿ ಪಾಲಿಶ್ ಮಾಡಿದ್ರು. ಹಂಗಾಗಿ ಇದು ನಿನ್ಗೆ ಹೊಸ ಗುಡಿ ಕಾಣ್ತದ. ಸೊ ಯಾರು ನೋಡಿದ್ರೆ ಇದು 900 ವರ್ಷದ ಇತಿಹಾಸವುಳ್ಳ ಗುಡಿ ಅಂತ ಅನ್ಸೋದಿಲ್ಲ. ಈಗೇನಪ್ಪ ರೀಸೆಂಟ್ ಆಗಿ ಕಡಿಸ್ಯಾರೇನೋ ಅನ್ನಂಗೈತಿ ಗುಡಿ. ಯಾಕಂದ್ರೆ ಅಷ್ಟು ಪಾಲಿಶ್ ಮಾಡಿದಾರೆ, ಅಷ್ಟು ಚೆನ್ನಾಗಿ ಮಾಡಿದಾರೆ. ಯಾಕಂದ್ರೆ ಇದು ಒಂಥರ ದೊಡ್ಡ ಆಸ್ತಿ ಇದ್ದಂಗ. ನಾವು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಈ ತರ ಕಲ್ಲುಗಳು, ಈ ತರ ಗುಡಿಗಳು ಕಟ್ಟಕ್ ಸಾಧ್ಯ ಇಲ್ಲ. ಅವಾಗೆಲ್ಲ ಏನಪ್ಪಾ ಅಂದ್ರೆ ಮನುಷ್ಯರು ಎತ್ತಿದ್ರು, ಆನೆಗಳು ಎತ್ತಿದ್ರು, ಏನ್ ಗೊತ್ತಿಲ್ಲ. ಈಗೆಲ್ಲ ಕ್ರೇನ್ಗಳು ಅದಾವ. ಸೊ ಅಂತ ಟೈಮಲ್ಲಿ 900 ವರ್ಷಗಳ ಹಿಂದೆನೇ ಇಂತ ಅದ್ಭುತವಾದ ಗುಡಿ ಕಟ್ಟ್ಯಾರಂದ್ರೆ ಇದು ಒಂಥರ ಗಬ್ಬರಿಗೆ ದೊಡ್ಡ ಆಸ್ತಿನೇ ಇದ್ದಂಗ. ಹೌದೌದು. ಬಾಳ ಅಂದ್ರೆ ಬಾಳ ಖುಷಿ ಆಯ್ತು. ಇನ್ನು ಈ ದೇವಸ್ಥಾನದ ಮೇಲೆ ಹೋಗೋ ಮೆಟ್ಲುಗಳು ಅದಾವ. ಹೌದಾ? ಅಲ್ಲಿ ಮೇಲೆ ಗೋಪುರಗಳು ಅದಾವ. ಮೇಲಿಂದ ನೋಡಿದ್ರೆ ಮುಂದೆ ಪುಷ್ಕರಣಿ ಕಾಣುತ್ತ. ಸೊ ಬಾಳ ಅಂದ್ರೆ ಬಾಳ ಅದ್ಭುತವಾಗದ. ಮೇಲುಶಂಕರ ಇನ್ನೊಂದ್ಸತಿ ನಮಸ್ಕಾರ ಮಾಡ್ಬಿಡು. ಮೇಲುಶಂಕರನ ಆಶೀರ್ವಾದ ಸರ್ವ ರೈತರ ಮೇಲೆ, ಯೋಧರ ಮೇಲೆ, ಸರ್ವ ಕಲಾವಿದರ ಮೇಲೆ, ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಮೇಲೆ ಸದಾಕಾಲ ಇರಲಿ. ಒಳ್ಳೇದಾಗ್ಲಿ. ದೇವಸ್ಥಾನವನ್ನೇನೋ ನೋಡ್ಕೊಂಡ್ವಿ ಅಣ್ಣ. ಅದೇ ಇವ್ರು ಯಾರು ಗೊತ್ತಾಗ್ಲಿಲ್ಲ. ಸಂತ ಭಗವಂತಪ್ಪ ಗಬ್ಬೂರು ಯಾರು ಇವರು? ಇವರು ಭಗವಂತಪ್ಪ ಅಂತೇಳಿ ಒಂಥರ ಬ್ರಹ್ಮಚಾರಿಗಳು, ಬಾಲ ಬ್ರಹ್ಮಚಾರಿಗಳು. ಇವ್ರು ಮದುವೆನೇ ಆಗಿಲ್ಲ. ಇವರು ಜಾತಿಯಲ್ಲಿ ಕುರುಬರಾದ್ರು ಶಿವನ ಆರಾಧಕರು. ಇವ್ರು ಏನಪ್ಪಾ ಅಂದ್ರೆ ಇವರು ಮೇಲುಶಂಕರನ ನಂಬಿದವರು. ಇವರು ಜಾತಿಯಲ್ಲಿ ಕುರುಬರಾದ್ರು ರುದ್ರಾಕ್ಷ ಕೊಂಡು ಒಂಥರ ಜಂಗಮರಾಗಿದ್ರು ಗಬ್ಬೂರಿಗೆ ಇವರು. ಈಗ ಸಣ್ಣ ಪುಟ್ಟ ಊರಲ್ಲಿ ಆಕಳುಗಳು ಈತಿರ್ಲಿಲ್ಲ, ಸಮಸ್ಯೆಗಳು ಇತ್ತಂದ್ರೆ ಸೊ ಇಲ್ಲಿ ಬಂದು ಕೇಳ್ತಿದಂತ, ತತ್ತ ಯಾಕ ಆಕಳ ಹೊಲ್ತು ಗುಡ್ಡು ಬಿದ್ದುಬಿಟ್ಟದ, ಹೆಂಗ್ ಮಾಡ್ಬೇಕು, ನಮ್ಮ ಮನೆಗೆ ಐನೇನ ನಂಬಿ ಜೀವನ ಮಾಡಕತ್ತೀವಿ, ಹಿಂಗಾದ್ರೆ ಹೆಂಗಂತ ಬಂದು ಜನಗಳು ಕೇಳಿದಾಗ ಭಗವಂತಪ್ಪ ಅವರು ಮೇಲ್ಶಂಕರ ಮುಂದೆ ಅಕ್ಕಿ ಕಾಳು ಇಟ್ಟು ಅಲ್ಲಿ ಮಂತ್ರಿಸಿ ಕೊಟ್ರೆ ಆಕಳ ಕರು ಆಗ್ತಿತ್ತಂತ. ಯಾಕಂದ್ರೆ ಅಷ್ಟು ಶಕ್ತಿ ಸೊ ಆ ಈಶ್ವರನಂತಲ್ಲಿತ್ತು. ಈಶ್ವರನ ಮುಖಾಂತರ ಭಗವಂತಪ್ಪನ ಬಂತು. ಭಗವಂತಪ್ಪನ ಮುಖಾಂತರ ಪ್ರತಿಯೊಬ್ಬ ಜನರಿಗೂ ತಲುಪ್ತು ಅಂತ ಹೇಳ್ಬೋದು. ಈ ಮನೆಯಾಗ ಮಕ್ಕಳುಗಳೆಲ್ಲ ಗಲಾಟೆ ಮಾಡ್ತಾರೆ, ಹಾಲು ಕುಡಿಯಂಗಿಲ್ಲ, ಸರಿ ಊಟ ಮಾಡಂಗಿಲ್ಲ, ಗಲಾಟೆ ಮಾಡ್ತಾವ, 24 ಗಂಟೆ ಅಳ್ತಾರ. ಇಲ್ಲಿ ಬಂದು ಕೇಳಿದ್ರೆ ಭಗವಂತಪ್ಪನ ಮೇಲ್ಶಂಕರ ಆಧಾರ ತಗೊಂಡು ಸೊ ಮಂತ್ರಿಸಿ ಕೊಟ್ಟಿದ್ರೆ ಹಚ್ಕೊಂಡ್ರೆ ಆ ಮಕ್ಕಳು ಅಳದು ಕಡಿಮೆ ಮಾಡ್ತಿದ್ರಂತ. ಮಕ್ಕಳು ಟೈಮಿಗೆ ಹಾಲು ಕುಡಿತಿದ್ರು, ಟೈಮಿಗೆ ಊಟ ಮಾಡ್ತಿದ್ರಂತ. ಸೊ ಹಂಗಾಗಿ ಇವ್ರನ್ನ ಭಗವಂತಪ್ಪ ಅಂತೇಳಿ ಇವ್ರು 24 ಗಂಟೆಗಳಲ್ಲೂ ಸಹ ಮೇಲ್ಶಂಕರನ ಸೇವೆ ಮಾಡ್ತಿದ್ರು. ಇವರು ಕೊಡುಗೆ ಮೇಲ್ಶಂಕರನಿಗೆ ಭಾಳ ಅಪಾರವಾಗಿದ್ದೈತಿ. ಹಾಗಾಗಿ ನಮ್ಮ ಜನತೆ ಭಗವಂತಪ್ಪನ ಗುಣ ಸೊ ಮೇಲ್ಶಂಕರನ ರೀತಿಯೆಲ್ಲ ನೋಡಕೈತಾರೆ. ಸೊ ಬರ್ರಿ ಮೇಲೆ ಹೋಗಮ್ಮ ಮುರಳಿ. ಮೇಲೆ ಅದ್ಭುತ ಐತಿ. ಮೇಲಿಂದ ನಮ್ಮೂರು ಭಾಳ ದೊಡ್ಡದಾಗಿ ಕಾಣಕತ್ತದ. ಬಾ, ಇವು ಸ್ಟೆಪ್ಸ್ ನೋಡ್ಬೋದು. ಇವೆಲ್ಲ ಹಳೆ, ಈಗೇನು ಹೊಸ ಯಾವ ಮಾಡಿಲ್ಲ, ಇವು ಯಾವ ಹೊಸ ಮಾಡಕ್ ಹೋಗಿಲ್ಲ. ಈಗ ಮೇಲೆ ಸಿಮೆಂಟ್ ಮಾಡ್ಯಾರ. ಮೊದ್ಲೆಲ್ಲ ಕಲ್ಲುಗಳಿದ್ವು. ಸೊ ಇವು ಚೋಳುಗಳು ಏನೋ ಸೇರ್ತಾವ ಅಂತೇಳಿ ಸೊ ಸಿಮೆಂಟ್ ಮಾಡ್ಯಾರ. ತಲೆ ಬಡಿಸಂಡಿಗೆ ಹುಷಾರು.
ಸೊ ಮೇಲೆ ಬಾ. ಓ ಇದು ವಿಶಾಲವಾದ ಮೇಲಿನ ದೇವಸ್ಥಾನ. ಸೊ ಇದು ಮೊನ್ನೆ ರೀಸೆಂಟ್ ಆಗಿ ಜೀರ್ಣೋದ್ಧಾರ ಮಾಡಿದ್ದು. ಮೊದಲೆಲ್ಲ ಇದು ಹಿಂಗಿತ್ತು, ಕಲ್ಲಿಂದಿತ್ತು. ಸೊ ಎಲ್ಲ ಬಿದ್ದೋಗಿತ್ತು. ಬಿದ್ದೋದ ಕಾರಣ ರೀಸೆಂಟ್ ಆಗಿ ಮತ್ತೆ ಹೇಳಿದ್ನಲ್ಲ, 1 ವರ್ಷದಿಂದ ಜೀರ್ಣೋದ್ಧಾರ ಮಾಡಿದಾಗ ಅವಾಗ ರೆಡಿ ಮಾಡಿದ್ದು. ಹಳೆಯ ಮೂರ್ತಿಗಳಿಗೆ ಸಿಮೆಂಟ್ ಮಾಡಿ ಮತ್ತೆ ಹೊಸ ರೂಪುರೇಷೆ ಕೊಟ್ರ. ನೋಡ್ಬಿಡ ಆ ಕಡೆ ಈ ಕಡೆ ನಂದಿ ಇಲ್ಲಿಂದ ಕಾಣುತ್ತೆ ನೋಡಪ್ಪ ಪುಷ್ಕರಣಿ. ಆದ್ರೆ ಪುಷ್ಕರಣಿಯ ಪ್ರೆಸೆಂಟ್ ಸಿಚುವೇಶನ್ ಬಹಳ ಅತ್ಯಂತ ಗಂಭೀರ ಶೋಷಣೀಯ ಸ್ಥಿತಿಯಲ್ಲಿ ಅದ. ಯಾರು ನಮ್ಮ ಜನ ಭಾಳ ಒಳ್ಳೆಯವರು. ಒಂದು ನೀರನ್ನು ಸಹ ಬಾವಿ ಬಿಡಲ್ಲ, ಅಂದ್ರೆ ಪುಷ್ಕರಣಿ ಬಿಡಲ್ಲ. ಏನು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಇದಕ್ಕೊಂದು ಗತಿ ಕಾಣಬೇಕು. ಊರಿನ ಜನತೆ ಜೊತೆಗೆ ಸ್ವಲ್ಪ ಹಿರಿಯರದು ರಾಜಕೀಯ ಸಪೋರ್ಟ್ ಬೇಕಾಗತ್ತೆ. ಇವೆಲ್ಲ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್. ಹೌದೌದು. ಒಂದು 10,000 20,000 ಲಕ್ಷ ಆಗಿದ್ರೆ ಜನಗಳು ಮಾಡ್ಬೋದು. ಅದು ಜನರಿಗೆ ತಮ್ಮದೇ ಆದ ಒಂದು ಸಾಂಸಾರಿಕ ಚಿಂತೆ ಜಂಜಾಟ ಇರ್ತದೆ. ಅದ್ರ ನಡುವೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ಇದಕ್ಕೇನಪ್ಪ ಅಂದ್ರೆ ರಾಜಕೀಯದವರಾಗಿರ್ಬೋದು ಮತ್ತೆ ಪುರಾತತ್ವ ಇಲಾಖೆಯವರಾಗಿರ್ಬೋದು ಸ್ವಲ್ಪ ಗಮನ ಮಾಡಿಸಿದ್ರೆ ಭಾಳ ಅಂದ್ರೆ ಭಾಳ ದೊಡ್ಡದಾಗತ್ತೆ. ಇಂಥ ದೊಡ್ಡ ಪುಷ್ಕರಣಿ ಇಲ್ವೇ ಇಲ್ಲ ನಮ್ಮೂರಲ್ಲಿ ದೊಡ್ಡದು. ಅಷ್ಟು ಭಾಳ ವಿಶಾಲವಾಗಿ ಭಾಳ ದೊಡ್ಡದೈತಿ ಇದು. ಪೂರ್ತಿ ಎಲ್ಲ ಮೆಟ್ಲುಗಳಿದಾವ ಅಲ್ಲಿ. ಸುತ್ತ ಮೆಟ್ಲುಗಳದಾವ. ಹೌದಾ? 4 ಕಡೆ ಮೆಟ್ಲುಗಳದಾವ. ಅಂದ್ರೆ ಒಂದು ಮೆಟ್ಲು ಕಾಣಲ್ಲ. ನಾವೆಲ್ಲ ಮೊದ್ಲೆಲ್ಲ ಈಜಾಡಿದ್ವಿ ಬಾವಿ ಒಳಗೆ. ಮೊದ್ಲೆಲ್ಲ ಈಜಾಡಿವಿ. ಈಗೆಲ್ಲ ಬಟ್ಟೆ ಒಗ್ತಿದ್ರು. ಈಗ ರೀಸೆಂಟ್ ಆಗಿ ಬಿಟ್ಬಿಟ್ರ. ಇದು ದೇವಸ್ಥಾನ ಬಲಗಡೆಯ ವ್ಯೂ ನೋಡಿ, ಇದು ಸೈಡ್. ಸೊ ಈ ತರ ಈ ಕಡೆ ಒಂದು ವ್ಯೂ ತೋರಿಸ್ತೇನೆ ಮನೆ ಹೆಂಗಿದೆ ಅಂತ. ಓಕೆ, ನೋಡ್ಬೋದು. ಎಡಗಡೆನೂ ಈ ತರ ಇದೆ. ಅಣ್ಣ ಮೊದಲು ಹೆಂಗಿತ್ತಿದು? ಮೀನ್ಸ್ ಇವಾಗ 10 ವರ್ಷದ ಹಿಂದೆ. ಸೊ 10 ವರ್ಷದಿಂದ ಒಂಥರ ಪಾಳು ಬಿದ್ದ ದೇವಸ್ಥಾನ ಆಗಿತ್ತು. ಓ ಹೌದಾ? ಹಳೆ ದೇವಸ್ಥಾನದಾಗ ಹೆಂಗ ಕನಕಪ್ಪಡಿಗಳು, ಜೇಡರ ಬಲಿಗಳು ಸೊ ಹೆಂಗಿರ್ತಾವ ಹಂಗ ಈ ದೇವಸ್ಥಾನ ಆಗಿತ್ತು. ಯಾರು ಪೂಜೆ ಮಾಡ್ತಿದ್ರು ಅಂದ್ರೆ ಅಷ್ಟೇ ಪೂಜೆ ಮಾಡ್ತಿದ್ರು. ಅಂದ್ರೆ ಈ ಗರ್ಭಗುಡಿ ಒಳಗ ಅಂದ್ರೆ ಮುಂದ ಮಂಟಪ ನೋಡಿದೀವಿ ನಾವು. ಅವಲ್ಲಿ ಯಾವ ಕ್ಲೀನ್ ಇದ್ದಿಲ್ಲ. ಎಲ್ಲ ಹೊಲ್ಸಿತ್ತು, ನಾಯಿಗಳು ಬರ್ತಿದ್ವು, ಆ ದನ ಆಕಳೆಲ್ಲ ಬರ್ತಿತ್ತು. ಸೊ ಇಂಥ ಅದ್ಭುತವಾದ ದೇವಸ್ಥಾನ ಏನಪ್ಪ ಹೆಂಗ ಹಾಳಾಕೋತದ ಅಂತೇಳಿ ನಮ್ಮೂರು ಪಂಚಾಯತ್ ಕಂಬಿ ಆಗಿರ್ಬೋದು, ಎಲ್ಲ ಊರ ಗೌಡ್ರಾಗಿರ್ಬೋದು, ನಮ್ಮ ತಾತನವ್ರ ಗಬ್ಬೂರ್ ತಾತನವ್ರು, ಸುಲ್ತಾನ್ಪುರ್ ತಾತನವ್ರು ಅವರೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡು ಇದಕ್ಕೊಂದು ಊರಿನ ಕಡೆಯಿಂದ ಪಟ್ಟಿ ಎತ್ತಿ ಒಂದು ಅದ್ಭುತ ಕಾರ್ಯ ಮಾಡ್ಯಾರ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಾನು 10 ವರ್ಷದಿಂದ ನೋಡಿರೋ ದೇವಸ್ಥಾನಕ್ಕೂ ಈಗ ನೋಡೋ ದೇವಸ್ಥಾನಕ್ಕೂ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ಈ ದೇವಸ್ಥಾನ ಗಣೇಶ ಕೂಡಿಸಿದ್ವಿ, ಇಲ್ಲಿಂದ ಅದ್ಭುತವಾದ ಮೆರವಣಿಗೆ ಮಾಡೀವಿ. ಅಂತ ದೇವಸ್ಥಾನ ಈ ದೇವಸ್ಥಾನ ಹಾಳಾಗ್ತಪ್ಪ ಅನ್ಕೊಂಡಿದ್ದೀವಿ. ಇವತ್ತು ನೋಡಿದ್ರೆ ಈ ದೇವಸ್ಥಾನಕ್ಕೆ ಸಾವಿರಾರು ಮಂದಿ ಬಂದು ನಮಸ್ಕಾರ ಮಾಡಿಕೊಂಡು ಮೇಲ್ಶಂಕರನ ಆಶೀರ್ವಾದ ಪಡ್ಕೋತಾರಲ್ಲ, ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮೂರು ಅಂದ್ರೆ ಅದೇನೋ ಒಂದು ಕನೆಕ್ಟಿವಿಟಿ ಇರುತ್ತೆ. ಅದೊಂದು ಹೆಮ್ಮೆ ಬೇರೆ, ಅದು ಹೆಮ್ಮೆನೇ ಬೇರೆ. ಆದ್ರೆ 2ನೇ ಹಂಪಿ ಬೇರೆ. ಅದು ನಾನು ಇಲ್ಲೇ ಹುಟ್ಟೀನಿ. ಕೇಳ್ಬೇಕಾ? ದೇವಸ್ಥಾನ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡಿದೆ. ಸೊ ದೇವಸ್ಥಾನದ ಎಡಗಡೆಯ ವ್ಯೂ ಈ ತರ ಇದೆ ನೋಡಿ. ನೋಡ್ಬೋದು ನೀವು, ಕಲ್ಲುಗಳೆಲ್ಲ ಈ ತರ ಹೊಂದಿಸಿದ್ದಾರೆ. ಈ ತರ ದ್ವಾರ ಇದೆ, ಪ್ರವೇಶ ದ್ವಾರ. ಮೇಲುಶಂಕರ ದೇವಸ್ಥಾನದ ಮುಂದ್ಗಡೆನೆ ಈ ತರದ ವೀರಗಲ್ಲುಗಳಿದಾವೆ. ನೋಡಬಹುದು, ಇಲ್ಲೊಂದು ವೀರಗಲ್ಲು ಇದೆ. ಇದು ಏನನ್ನ ಸೂಚಿಸುತ್ತೆ ನೋಡಿ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಒಂದಿದೆ. ಇಲ್ಲಿ ನೋಡಿ, ಇಲ್ಲಿ ಲಿಂಗ ಇದೆ. ಅದಾದ್ಮೇಲೆ ಕೆಳಗಡೆ ಈ ಕಡೆ ಹೆಣ್ಣು ಮಗಳು, ನಡುವೆ ಒಬ್ಬ ಗಂಡು ಮಗ. ಸೊ ಕೆಳಗಡೆ ಬಂದು ನೋಡಿದ್ರೆ ಈ ಕಡೆ ನೋಡಿ ಬೆಲ್ಲ ನಡ್ಕೊಂಡಿರುವಂಥ ವೀರಗಲ್ಲು. ಇದು ದೇವಸ್ಥಾನದ ಬಲಗಡೆಯ ವ್ಯೂ. ನೋಡ್ಬೋದು ದೇವಸ್ಥಾನ ಬಲಗಡೆ ಯಾವ ರೀತಿ ಇದೆ ಅಂತ. ಇಲ್ಲೇ ಒಂದು ಗಣಪತಿಯನ್ನು ಇಟ್ಟಿದ್ದಾರೆ ನೋಡಿ, ಆದರೆ ಸುಸ್ಥಿತಿಯಲ್ಲಿಲ್ಲ. ಹಂಡಿಲು ಮುರಿದಿದೆ, ಕಾಲು ಮುರಿದಿದೆ. ದೇವಣ್ಣ, ತುಂಬ ಖುಷಿ ಆಯಿತು ನಿಮ್ಮ ಮೇಲುಶಂಕರ ದೇವಸ್ಥಾನವನ್ನು ನಿಮ್ಮ ಜೊತೆ ಎಕ್ಸ್ಪ್ಲೋರ್ ಮಾಡಿದ್ದು. ನನಗೂ ಖುಷಿ ಆಯ್ತಪ್ಪ. ನಮ್ಮೂರಿಗೆ ಬಂದು ನಮ್ಮೂರಿನ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು, ಬಹುದೊಡ್ಡ ದೇವಸ್ಥಾನದ ಬಗ್ಗೆ ಜನರಿಗೆ ಪರಿಚಯ ಮಾಡಿಕೊಡಕತ್ತಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಭಾಳ ಜನರಿಗೆ ಗೊತ್ತೇ ಇಲ್ಲ ಇದು. ನಮ್ಮ ಸುತ್ತಮುತ್ತ ಹಳ್ಳಿಗೂರ ಜನತೆಗೆ ಮೇಲ್ಶಂಕರ ದೇವಸ್ಥಾನ ಎಂಬುದೇ ಗೊತ್ತಿಲ್ಲ. ಸೊ ಹಂಗಾಗಿ ಪರಿಚಯ ಮಾಡಿಸ್ಕೊತಿ ಎಲ್ಲ ವೀಕ್ಷಕರಿಗೆ ಹೇಳೋದ್ರಿಂದ. ಸೊ ನಮ್ಮೂರಲ್ಲಿ ಅದ್ಭುತ ಐತಿಹಾಸಿಕ ಪ್ರೇಕ್ಷಣಿಕ ಸ್ಥಳಗಳು ಅದಾವ. ದಯವಿಟ್ಟು ತಾವೆಲ್ಲರೂ ಬಿಡುವಿದ್ದಾಗ, ಸಮಯ ಇದ್ದಾಗ ಬರ್ರಿ, ಗಬ್ಬೂರು ವೀಕ್ಷಣೆ ಮಾಡ್ರಿ. ಗಬ್ಬೂರನ್ನು 2ನೇ ಹಂಪಿ ಮಾಡೋದು ನಿಮ್ಮ ಕೈಯಾಗದ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ದೇವಣ್ಣಂಗೆ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬಿಡೋಣ. ಯಾಕಂದ್ರೆ ಥ್ಯಾಂಕ್ ಯು ತುಂಬಾ ನೀಟಾಗಿ ಪ್ರೆಸೆಂಟೇಷನ್ ಮಾಡಿ ದೇವರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ದೀರಾ ಎಲ್ರಿಗೂ ಕೂಡ ಮನಸ್ಸಿಂದ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.